ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಗ್ರಾಮ ವಾಸ್ತವ್ಯ ಸದ್ದು ಮಾಡ್ತಾ ಇದೆ. ಬಿಡದಿ ಬಡಿದಾಟದಲ್ಲಿ ಗ್ರಾಮ ವಾಸ್ತವ್ಯಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಇಲ್ಲಿ ರೈತರ ಅಹವಾಲು ಕೇಳಲು ವಿಪಕ್ಷ ನಾಯಕ ಮುಂದಾಗಿದ್ದಾರೆ. ಇನ್ನು ಬಿಡದಿ ಬಡಿದಾಟದಲ್ಲಿ ಗ್ರಾಮ ವಾಸ್ತವ್ಯಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನು ರೈತರ ಅಹವಾಲು ಕೇಳಲು ವಿಪಕ್ಷ ನಾಯಕ ಇಲ್ಲಿ ಮುಂದಾಗಿರುವಂತದ್ದು. ಸರ್ಕಾರದ ವಿರುದ್ಧ ಧ್ವನಿ ಎತ್ತಲು ಗ್ರಾಮ ವಾಸ್ತವ್ಯಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಬಿಜೆಪಿಯಲ್ಲಿ ಏಕಾಂಗಿ ಹೋರಾಟಕ್ಕೆ ಅಡಿ ಇಟ್ಟ ವಿಪಕ್ಷ ನಾಯಕ. ಬಿಡದಿ ವಿಚಾರದಲ್ಲಿ 2 ಹಂತದ ಹೋರಾಟಕ್ಕೆ ಬಿಜೆಪಿ ಇಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಬೆಂಗಳೂರು ಮತ್ತು ಬಿಡದಿಯಲ್ಲಿ ಹೋರಾಟಕ್ಕೆ ಬಿಜೆಪಿ ಈಗ ನಿರ್ಧಾರವನ್ನ ಮಾಡಿಕೊಂಡಿದೆ. ಇನ್ನು ಪಕ್ಷದ ಹೋರಾಟ ಮುಂದೂಡ್ತಾ ಇದ್ದಂತೆ ಏಕಾಂಗಿ ಹೋರಾಟಕ್ಕೆ ಇಲ್ಲಿ ಅಶೋಕ್ ಅವರು ಸಜ್ಜಾಗಿದ್ದಾರೆ. ಏಕಾಂಗಿಯಾಗಿ ಬಿಡದಿ ಹೋರಾಟಕ್ಕೆ ಅಶೋಕ್ ಅವರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಇನ್ನು 2 ದಿನಗಳ ಕಾಲ ಬಿಡದಿಯಲ್ಲಿ ಗ್ರಾಮ ವಾಸ್ತವ್ಯಕ್ಕೆ ಅಶೋಕ್ ಅವರು ಪ್ಲಾನ್ ಮಾಡಿಕೊಂಡಿರುವಂತದ್ದು. ರೈತರೊಂದಿಗೆ 2 ದಿನಗಳ ಕಾಲ ಕಳೆಯಲಿರುವ ವಿಪಕ್ಷ ನಾಯಕ ಇನ್ನು ಮೊದಲ ದಿನ ಹಳ್ಳಿಗಳಲ್ಲಿ ಪಾದಯಾತ್ರೆಗೆ ಅಶೋಕ್ ಅವರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ 2ನೇ ದಿನ ಎತ್ತಿನ ಗಾಡಿಯಲ್ಲಿ ಗ್ರಾಮಗಳಿಗೆ ಭೇಟಿಯನ್ನ ನೀಡಬಹುದು. ಬೆಳಿಗ್ಗೆ ಹಾಲು ಕರೆದು ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗುವ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಇನ್ನು ಇದೇ ಮೂಲಕ ಅದು ಫಲವತ್ತಾದ ಭೂಮಿ ಅಂತ ಹೇಳಿ ತಿರುಗೇಟನ್ನ ನೀಡೋದಕ್ಕೆ ಇಲ್ಲಿ ಅಶೋಕ್ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಇನ್ನು ಬಿಡದಿ ಗ್ರಾಮ ವಾಸ್ತವ್ಯಕ್ಕೆ ಈಗಾಗಲೇ ಅಶೋಕ್ ಅವರು ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಏಕಾಂಗಿಯಾಗಿ ಬಿಡದಿ ಹೋರಾಟಕ್ಕೆ ಈಗ ಅಶೋಕ್ ಅವರು ಮುಂದಾಗಿರುವಂತದ್ದು.